ಶಾಲೆ ಅಂತಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕಲಿಸುವಂತ ಜಾಗ, ಮಕ್ಕಳಿಗೆ ವಿದ್ಯೆ ಬುದ್ಧಿಯನ್ನ ಕಲಿಸೋ ಜಾಗ. ಆದ್ರೆ ಇಲ್ಲೊಂದು ಶಾಲೆ ಸಂಡಿಗೆ ತಯಾರಿಸೋ ಜಾಗ ಆಗ್ಬಿಟ್ಟಿದೆ. ಇದು ಶಾಲೆನಾ, ಸಂಡಿಗೆ ತಯಾರಿಸೋ ಫ್ಯಾಕ್ಟರಿನಾ? ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯರೇ ಸಂಡಿಗೆ ತಯಾರಿ ಮಾಡಿಸೋದಂತೆ ಮಕ್ಕಳ ಕೈಯಲ್ಲಿ. ಕೆರೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸಂಡಿಗೆ ತಯಾರಿ ಮಾಡೋದು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ಈ ಘಟನೆ ವರದಿಯಾಗಿದೆ. ಬಿಸಿ ಊಟದ ಕೊಠಡಿಯಲ್ಲಿ ಸಂಡಿಗೆ ತಯಾರಿಕೆ ಮಾಡ್ತಿದ್ರಂತೆ. ಬಿಸಿ ಊಟದ ಸಾಮಗ್ರಿಗಳನ್ನೇ ಬಳಸ್ಕೊಂಡು. ಇವ್ರು ಮನೆ ತಗೊಂಬಂದು ಸಂಡಿಗೆ ಮಾಡ್ತಿದ್ದಲ್ಲ, ಬಿಸಿ ಊಟಕ್ಕೆ ಸರ್ಕಾರ ಕೊಡೋ ದುಡ್ಡನ್ನ ಅಥವಾ ಐಟಮ್ ಅನ್ನ ಬಳಸ್ಕೊಂಡು ಸಂಡಿಗೆ ರೆಡಿ ಮಾಡ್ತಾ ಇದ್ರು ಮನೆಗೆ ತಗೊಂಡೋಗೋದಕ್ಕೆ. ಅದು ಟೀಚರ್ಸೇ ಮಾಡ್ತಾ ಇದ್ದಿದ್ದು. ಸಂಡಿಗೆ ಮಾಡಿ ಒಣಗಿಸಿದ್ದಾರೆ ನೋಡಿ ಹೆಂಗೆ. ಬಿಸಿಲು ಚೆನ್ನಾಗಿದೆಯಲ್ಲ, 42 ಡಿಗ್ರಿ ಸೆಲ್ಸಿಯಸ್ ಇದೆಯಲ್ಲ, ಚೆನ್ನಾಗಿ ಒಣ್ಕೊಬಿಡುತ್ತೆ. 2 ಬಿಸಿಲು ಸಾಕು. ಮನೆಗೆ ಹೋದ್ರೆ ಮಳೆಗಾಲ ಪೀಸ್ ಅಲ್ಲ, ಮುಗ್ದೋಯ್ತಲ್ಲ. ಇದೆಲ್ಲ ಸಂಡಿಗೆ ಮಾಡೋದಕ್ಕೆ ಬಳಸಿದ್ದು ಶಾಲೆಗೆ ಪ್ರತಿನಿತ್ಯ ಮಕ್ಕಳಿಗೆ ಅಂತ ಕೊಡ್ತಾರಲ್ಲ ಬಿಸಿ ಊಟದ ಸಾಮಗ್ರಿ, ಅದನ್ನು ಹಾಕ್ಕೊಂಡು ಮಕ್ಕಳ ಕೈಯಲ್ಲೇ ಮಾಡಿಸಿರೋದು, ಶಾಲೆ ಶಿಕ್ಷಕಿಯರು ಮಾಡಿರೋದು. ಇದೇನು ಶಾಲೆನಾ, ಸಂಡಿಗೆ ಫ್ಯಾಕ್ಟ್ರಿನಾ? ಸಂಡಿಗೆ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಟೈಮ್ ಇಲ್ಲ ಏನು? ಶಾಲೆಗೆ ಬಂದು ಸಂಡಿಗೆ ಮಾಡೋದಕ್ಕೆ ಸರ್ಕಾರ ನಿಮ್ಗೆ ಗೌರ್ಮೆಂಟ್ ನಿಮಗೆ ಸಂಬಳ ಕೊಡಬೇಕಾ? ಅಥವಾ ಸರ್ಕಾರ ಬಿಸಿ ಊಟಕ್ಕೆ ಅಂತ ಕಳಿಸೋ ಅಡುಗೆ ಐಟಮ್ಸು ನಿಮಗೆ ಸಂಡಿಗೆ ಮಾಡ್ಕೊಳ್ಳೋಕ್ಕ ಅಂತ ಪ್ರಶ್ನೆ ಇದೆ. ಸಾಮಾನ್ಯವಾದ ಆಕ್ರೋಶ. ಮನೇಲಿ ಕೆಲವು ಮಕ್ಕಳು ಮನೆಯಲ್ಲೇ ಏನು ಮಾಡಲ್ಲ, ಅಂಥ ಮಕ್ಕಳ ಕೈಯಲ್ಲಿ ಸಂಡಿಗೆ ಮಾಡಿಸಿ ಒಣಗಿಸ್ತಾರೆ ಶಿಕ್ಷಕರು ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ. ಸಿದ್ದೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದೇಶ್, ಶಾಲೆ ಅಂತಂದರೆ ಜ್ಞಾನ ದೇಗುಲ, ಇಲ್ಲಿ ಅಕ್ಷರ ಕಲಿಸ್ತಾರೆ ಅಂತಂದರೆ ಇವ್ರು ಸಂಡಿಗೆ ಮಾಡ್ಕೊಡೋದು ಕಲಿಸ್ತಿದಾರಲ್ಲ, ಏನು ಕತೆ ಇದು? ಪ್ರಮುಖ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಕೆರೂರಲ್ಲಿ ಏನು ಸರ್ಕಾರಿ ಪಬ್ಲಿಕ್ ಸ್ಕೂಲ್ ಇದೆ, ಇಲ್ಲಿ ಮಕ್ಕಳಲ್ಲೇ ಅಲ್ಲ ಶಿಕ್ಷಕಿಯರಿಗೆ ಸ್ವತಃ ತಾವೇ ಸಂಡಿಗೆಯನ್ನು ಮಾಡುತ್ತಿರುವಂತದ್ದು. ಇಲ್ಲಿ ಏನಂತಂದ್ರೆ ಮೊದಲನೇದಾಗಿ ಕರ್ತವ್ಯ ಲೋಪ ಏನಂತಂದ್ರೆ ಬಿಸಿ ಊಟಕ್ಕೆ ಏನು ಸಾಮಗ್ರಿ ಬರುತ್ತೆ ಆ ಸಾಮಗ್ರಿಯನ್ನು ಬಳಸಿ ಇಲ್ಲಿಂದ ಶಿಕ್ಷಕಿಯರು ಸಂಡಿಗೆಯನ್ನು ತಯಾರಿಸಿದ್ದಾರೆ. ಇದಲ್ಲದೆ ಅದೇ ಶಾಲೆಯ ಕಟ್ಟಡದ ಮೇಲೆ ಒಣಗಿಸುವ ಮುಖಾಂತರ ಭಾರಿ ಕರ್ತವ್ಯ ಲೋಪ ಎಸಗಿಸಿರೋದು ಈಗ ಸಾರ್ವಜನಿಕರಲ್ಲಿ ನಗೆಪಾಟ್ಲಿ ಈಡಾಗಿದೆ. ಮತ್ತೆ ವಿಶೇಷವಾಗಿ ರೈಟ್, ಓಕೆ, ಥ್ಯಾಂಕ್ ಯು ಸಿದ್ದೇಶ್ ಮಾಹಿತಿಗೆ. ಒಟ್ಟಾರೆ ಈ ಶಾಲೆಯಲ್ಲಿ ಸಂಡಿಗೆ ತಯಾರು ಮಾಡಿರುವಂಥ ವಿಡಿಯೋ ದೃಶ್ಯಗಳು ಈಗ ವೈರಲ್ ಆಗಿದೆ. ಶಾಲೆಗೆಲ್ಲೇ ಸಂಡಿಗೆ ತಯಾರಿ ಮಾಡೋದಕ್ಕೆ ಅವಕಾಶ ಇದೆಯಾ ಅನ್ನೋ ಪ್ರಶ್ನೆ ಅಂತೂ ಉದ್ಭವ ಆಗಿದೆ. ಅದೇನು ಪ್ರಯೋಜನ ಆದರೆ ಮಕ್ಕಳಿಗೆ ಊಟಕ್ಕೆ ಸಹಕಾರಿಯಾಗೋದು, ಅದು ಮತ್ತು ಮಕ್ಕಳ ವಿದ್ಯಾಭ್ಯಾಸದ ಸಮಯ ಬಿಟ್ಟು ಈ ಫ್ರೀ ಟೈಮಲ್ಲಿ ಚಟುವಟಿಕೆ ರೂಪದಲ್ಲಿ ಹೇಳ್ಕೊಟ್ರು ಅಂತಂದಿದ್ರೆ ಅಪ್ರಿಷಿಯೇಟ್ ಮಾಡ್ಬೋದಿತ್ತೇನೋ. ಆದರೆ ಶಾಲೆ ವಸ್ತುಗಳನ್ನೇ ಇವರು ಈ ರೀತಿ ಬಳಸ್ಕೊಂಡು ಸಂಡಿಗೆ ಮಾಡ್ಕೊಂಡು ಅದನ್ನು ಮನೆಗೆ ತಗೊಂಡೋಗಿ ಅವ್ರು ತಿನ್ನೋದಂತೆ. ಅದಕ್ಕೆ ಶಾಲೆಯ ಐಟಮ್ ಅಂತೆ, ಶಾಲೆಯಲ್ಲಿ ಮಕ್ಕಳ ಕೈಯಲ್ಲಿ ಮಾಡಿಸೋದಂತೆ, ಶಾಲೆಯಲ್ಲಿ ಒಣಗಿಸೋದಂತೆ. ಸರಿಯಲ್ಲ, ಕಾನೂನು ಒಪ್ಪೋದಿಲ್ಲ. ಶಾಲೆಯಲ್ಲಿ ಏನು ಮಾಡಬೇಕು ಅದನ್ನೇ ಮಾಡಬೇಕು, ಹೊರಗಡೆ ಏನು ಮಾಡಬೇಕು ಅದನ್ನೇ ಮಾಡಬೇಕು. ಸಂಡಿಗೆ ಎಲ್ಲಿ ಮಾಡಬೇಕು ಅಲ್ಲೇ ಮಾಡಬೇಕು. ಸಂಡಿಗೆ ಮಾಡೋದಕ್ಕೆ ಬಳಸಬೇಕಾದಂಥ ಐಟಮ್ಸನ್ನು ಎಲ್ಲಿಂದ ತರಬೇಕು ಅಲ್ಲಿಂದೇ ತರಬೇಕು. ಶಾಲೆಗೆ ತಂದಿರುವಂಥ ಐಟಮನ್ನು ಸಂಡಿಗೆಗೆ ಬಳಸೋದು, ಶಾಲೆಗೆ ಬಂದು ಮಕ್ಕಳಿಗೆ ಪಾಠ ಹೇಳ್ಕೊಡೋ ಬದಲು ಸಂಡಿಗೆ ಮಾಡಿಸೋದು, ಇದೆಲ್ಲ ಕಾನೂನು ವಿರೋಧಿಸುತ್ತೆ. ಮತ್ತು ಆ ಶಾಲೆಯ ಶಿಕ್ಷಕಿಯರು ನಿಮ್ಗೆ ಸಂಡಿಗೆ ಮೇಲೆ ಅಷ್ಟು ಪ್ರೀತಿ ಇದ್ದರೆ ಸಂಡಿಗೆ ಫ್ಯಾಕ್ಟ್ರಿ ಇಟ್ಕೊಳ್ಳಿ, ಶಾಲೆಯನ್ನು ಬಿಟ್ಬಿಡಿ. ಪಾಪ ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡೋದಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ನಿಮ್ಮನ್ನಲ್ಲಿ ಕೂರಿಸಿದ್ರೆ ನೀವು ಸಂಡಿಗೆ ಮಾಡಿದ್ರೆ ನೀವು ಸಂಡಿಗೆನೇ ಮಾಡ್ಕೊಂಡಿರಿ ಆರಾಮಾಗಿ ಅಂತ. ಚಿಕ್ಕೋಡಿಯ DDPI ಸೀತಾರಾಮ್ ಸರ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರಿ, ಸಂಡಿಗೆ ಮಾಡ್ತಾರೆ ಸರ್ ಶಾಲೆಯಲ್ಲಿ. ಅದು ಈ ಬಿಸಿ ಊಟಕ್ಕೆ ಅಂತ ನೀವು ಸರ್ಕಾರ ಕೊಡುವಂಥ ಐಟಮ್ಸ್ಗಳನ್ನು ಬಳಸ್ಕೊಂಡು ಮನೆಗೆ ಮಳೆಗಾಲಕ್ಕೆ ಬೇಕು ಅಂತ ಸಂಡಿಗೆ ಮಾಡ್ತಾರೆ. ಹೇಗೆ ನೋಡ್ತೀರಿ ನೀವು ಪ್ರಕರಣವನ್ನ? ಸರ್, ಅದು ನಿನ್ನೆ ಒಂದು ದೂರು ಬಂತು, ಶಾಲೆಗೆ ಭೇಟಿ ಕೊಟ್ಟೆ. ಯಾವುದೇ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ವಸ್ತುಗಳು ಬಳಸ್ಕೊಂಡು ತಯಾರಿಸಕ್ಕೆ ಅವಕ್ಕೆಲ್ಲ ಅವಕಾಶ ಇಲ್ಲ. ನಾನು ಸಾರ್ವಜನಿಕರ ದೂರು ಬಂದಾಗ ನಾನು ಭೇಟಿ ಕೊಟ್ಟೆ. ಅಷ್ಟರಲ್ಲಿ ಅವೆಲ್ಲ ತೆಗೆದುಕೊಂಡು ಹೋಗಿದ್ರು. ವಿಚಾರಣೆ ಮಾಡಿದಾಗ ಹೆಡ್ ಮಾಸ್ಟರ್ ಏನೋ ನನಗ್ ಗೊತ್ತಿಲ್ಲ, ಅಡಿಗೆಯವ್ರು ಏನೋ ಈ ತರ ಮಾಡಿದ್ದಾರೆ ಅಂತ ಅಂದ್ರು. ಅವ್ರ ಹೆಡ್ ಮಾಸ್ಟ್ರೇ ಹೇಳಿ ಈ ತರ ಎಲ್ಲ ಮಾಡ್ಸಿದ್ದಾರೆ ಅಂತ ಅಂದ್ರು. ಅವ್ರ ವಸ್ತುಗಳು ಶಾಲೆಗೆ ಬಳಸಿಲ್ಲ, ಹೊರಗಡೆ ಅವ್ರ ಅಡಿಗೆಯವ್ರದ್ದು ಥಿಂಗ್ಸ್ ಗಳು ತಂದು ಮಾಡಿದ್ದಾರೆ ಶಾಲಾವರಣದಲ್ಲಿ ಅಂತ ಹೇಳಿ ವಿಷಯ ಗೊತ್ತಾಯ್ತು. ಆದ್ರೂ ಮುಖ್ಯ ಶಿಕ್ಷಕರು ಬೇಜವಾಬ್ದಾರಿ ಸಾರ್ವಜನಿಕರು ಬಳಸುವಂತ ಸ್ಥಳದಲ್ಲಿ ಮಕ್ಕಳುಗಳಿರುವಂತ ಶಾಲೆನಲ್ಲಿ ಈ ತರ ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ಗೊತ್ತಾಗಿದೆ. ಇವತ್ತು BO ಇಂದ ರಿಪೋರ್ಟ್ ತಗೊಂಡು ಅವ್ರ ಮೇಲೆ ಆಕ್ಷನ್ ತಗೊಳ್ತಾ ಇದೀನಿ ಸರ್. ಇನ್ನು ಮುಂದೆ ಆ ತರ ಘಟನೆಗಳು ಆಗೋ ರೀತಿ ಎಲ್ಲ ಹೆಡ್ ಮಾಸ್ಟರ್ಗಳು ಕೂಡ ನಾನು ರೈಟಿಂಗ್ ಡೈರೆಕ್ಷನ್ ಕೊಡ್ತಾ ಇದ್ದೀನಿ. ಅವನ್ನ ಶಿಸ್ತು ಕ್ರಮ ಮಾಡ್ತಾ ಇದ್ದೀನಿ ಸರ್ ಇವತ್ತು. ಅಲ್ಲ, ಶಿಸ್ತು ಕ್ರಮ ಅಂತಂದ್ರೆ ಏನಾಗುತ್ತೆ ಸರ್? ಒಂದು 15 ದಿನ ಸಸ್ಪೆಂಡೋ ಮತ್ತೊಂದು ಮಗದೊಂದು ಅದ್ ಬಿಟ್ರೆ ಮತ್ತೇನು ಅಂತ? ಸಸ್ಪೆಂಡ್ ಅಂತ ಈಗ ಏನೇ ಅಂದ್ರೆ ಈಗ ನಿಯಮದಲ್ಲಿ ಏನ ಅವಕಾಶ ಇದೆ ಅದನ್ನ ಮಾಡ್ಬೇಕು. ಮತ್ತೆ ಅದು ಇಲಾಖೆ ವಿಚಾರಣೆ ಮಾಡ್ತೀನಿ. ಯಾವುದೇನು ಮತ್ತೆ ಮಾಡಿರ್ತಕ್ಕಂಥ ತಪ್ಪು ಏನಿದೆ ಅದಕ್ಕೆ ಏನ್ ನಿಯಮ ವಿಚಾರಣಾಧಿಕಾರಿಗಳು ಏನ್ ವರದಿ ಕೊಡ್ತಾರೆ ಅದ್ರ ಮೇಲೆ ಆಕ್ಷನ್ ಮಾಡ್ತೀನಿ. ರೈಟ್, ಥ್ಯಾಂಕ್ ಯು ಸೋ ಮಚ್ ಸರ್ ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.